ತಾನು ಕಷ್ಟಪಟ್ಟು ಕಾಯಕ ಮಾಡಿದ್ದೆಲ್ಲ ದಾಸೋಹ ಕಲ್ಪಿಸ್ಬೇಕು. ಅದು ಆ ಮಠ ಮಹಾ ದೊಡ್ಡಾಗ್ತದೆ. ಆ ಮಠಕ್ಕೆ ಯಾವತ್ತೂ ಕಳಂಕ ಇರಲ್ಲ. ಆ ಮಠಕ್ಕೆ ಯಾವತ್ತೂ ಸಹಿತ ಯಾವುದೇ ನೋವಿರೋದಿಲ್ಲ. ಈಗ ಅನೇಕ ಮಠಗಳು ನೋವಿನ ಸಾಗರದಲ್ಲೇ ಇದ್ದಾವೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಯಾಕೆಂದರೆ ಪಾಪದ ದುಡ್ಡಲ್ಲಿ ಬಿದ್ದಿರುತ್ತೆ. ಆ ಮಠಗಳಲ್ಲಿ ಪಾಪದ ದುಡ್ಡು ಯಾವ ಮಠಗಳಲ್ಲಿ ಬೀಳುತ್ತೆ, ಆ ಮಠ ಯಾವತ್ತೂ ಯಾವ ಕಾಲದಲ್ಲೂ ಶಾಂತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೊಂದು ಧರ್ಮ, ಮಠಕ್ಕೊಂದು ಧರ್ಮ, ಗುರುಗಳಿಗೊಂದು ಧರ್ಮ, ಭಕ್ತರಿಗೊಂದು ಧರ್ಮ ಇರಲ್ಲ. ನಮಗೂ ಅದೇ ಧರ್ಮ, ನಿಮಗೂ ಅದೇ ಧರ್ಮ. ಕಷ್ಟಪಟ್ಟು ಕಾಯಕ ಮಾಡಿ ದಾಸೋಹಕ್ಕೆ ಎಡೆ ಮಾಡ್ತಿರಲ್ಲ, ಅದು ನಿಮಗೂ ಶ್ರೇಯಸ್ಸು, ಮಠಗಳಿಗೂ ಶ್ರೇಯಸ್ಸು. ಇವತ್ತು ಜ್ಞಾಪನ ಇಟ್ಕೊಳ್ಳಿ, ಅದು ಕೆಲಸ ಮಾಡಿ ಆನಂದವಾಗಿ ಕೂತ್ಕೊಳ್ಳಿ. ನೆಮ್ಮದಿಯಾಗಿ ಜೀವ ಶಾಂತವಾಗಿ, ಎಲ್ರಿಗೂ ಸಮಾಧಾನದ ಈ ಜಗತ್ತಿರಲಿ. ತಾಳ್ಮೆಯಿಂದ ಜಗತ್ತು ಬಹಳಷ್ಟು ಕಾಲಗಳು ಗೊತ್ತಿರ್ತದೆ. ತಾಳ್ಮೆಗಿಡೋದ್ರಿಂದ ಎಲ್ಲವೂ ಹಾಳಾಗ್ತದೆ. ಅದಕ್ಕೋಸ್ಕರ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ವೇದಿಕೆ ಮಾಡಿದ ಸ್ವಾಮಿಗಳು, ನಮ್ಮ ಕಾಲದ ವೀರಭದ್ರ ಸ್ವಾಮಿಗಳು ಚಿಕ್ಕ ವಯಸ್ಸಾದರೂ ಸಹಿತ ಅವರು ರವಿ ಹೇಳ್ದಂಗೆ ತಾಳ್ಮೆ, ಸಮಾಧಾನ, ಎಲ್ಲರನ್ನೂ ಪ್ರೀತಿಯಿಂದ ಭಾವಿಸ್ತಕ್ಕಂಥದ್ದು, ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥದ್ದು, ಸೇವೆ ಸಲ್ಲಿಸ್ತಕ್ಕಂಥವ್ರು. ಅವ್ರು ನಂದೇನಿಲ್ಲ ಅಂತ ಎಲ್ಲ ಕಾಲಕ್ಕೂ ಹೋಗ್ತಾರೆ. ಈಗಿರುವ ಸಿದ್ಧಗಂಗಾ ಸ್ವಾಮಿಗಳು ಮತ್ತು ಬೆಟ್ಟದಹಳ್ಳಿ ಸ್ವಾಮಿಗಳು ಇವರುಗಳ ಹಿತನುಡಿಗಳನ್ನು ಕೇಳ್ಕೊಂಡು ನಾವು ದೇವರ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್ಕು, ಬೆಳ್ಳಾವಿ ಹೋಬಳಿ ಆಗಿರುವಂತಹ ಕಾರದೇಶ್ವರ ಜಾತ್ರಾ ಮಹೋತ್ಸವ. ಇವರು ಕಾರದ ವೀರ ಬಸವ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ನಡೆಸುವಂತಹ ಜಾತ್ರಾ ಮಹೋತ್ಸವ ನಡೀತಾ ಐತೆ. ಇವರು ಚಿಕ್ಕ ವಯಸ್ಸಿನಲ್ಲೇ ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಇಷ್ಟು ದೇವಸ್ಥಾನಕ್ಕೆ ನಿರ್ಮಾಣ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಈ ಬೆಳ್ಳಾವಿ ಕ್ಷೇತ್ರದಲ್ಲಿರುವ ಈ ಮಠಕ್ಕೆ ಯಾವುದೇ ರೀತಿ ಬೇರೆ ಕಡೆಯಿಂದ ಫಂಡ್ ಆ ರೀತಿ ಬರಲ್ಲ. ಭಕ್ತಾದಿಗಳಿಂದನೇ ಇವರು ಫಂಡನ್ನ ಕಲೆಕ್ಟ್ ಮಾಡಿ ಇಷ್ಟರ ಮಟ್ಟಿಗೆ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅನ್ನೋದನ್ನು. ಇದು ಕಬ್ಬಿನ ಇದಕ್ಕೆ ಭತ್ತದನ್ನು ತೋರಣ ಕಟ್ಟಿ ಅದ್ರ ಮೇಲೆ ತೆಂಗಿನ ಗರಿದು ಅದು ಸ್ನೇಹಿತರೆ, ಅದನ್ನು ಚಪ್ರ ಆ ರೀತಿ ಮಾಡಿ ಡೆಕೋರೇಟ್ ಮಾಡಿರೋದು. ಅದೇ ರೀತಿ ದೇವಸ್ಥಾನದ ಸುತ್ತಲೂ ಸಹ ಶಿವಲಿಂಗಗಳನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ದೇವಸ್ಥಾನ ಫುಲ್ಲು ಸುತ್ತಲೂ ಇಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಯಾವ ರೀತಿ ಇಟ್ಟು ಪೂಜೆ ಮಾಡಿದ್ದಾರೆ ಅಂತ ನೋಡಿ. ಅದೇ ರೀತಿ ಇವಾಗ ನಾವು ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಿದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸು. ನೋಡಿ ಯಾವ ರೀತಿ ಎಂಟ್ರೆನ್ಸಲ್ಲೂ ಸಹ ಎಷ್ಟು ನೀಟಾಗಿ ಅಂತಂದರೆ ದೇವಸ್ಥಾನ ಸುತ್ತಲೂ ಈಗಲೇ ಗಿಡಗಳನ್ನು ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ನಾಗಪುಷ್ಪ ಗಿಡ ಅಂತ ಅಂತಾರೆ ಸ್ನೇಹಿತರೆ. ಇದು ದೇವಸ್ಥಾನದ ಮುಂಭಾಗದ್ದು ಈ ರೀತಿ ನೋಡಿ. ತೆಂಗಿನಕಾಯಿಗೆ ಈ ರೀತಿ ಎಲ್ಲ ಪೇಂಟ್ ಮಾಡಿ ಫ್ಲವರ್ ಡೆಕೋರೇಷನ್ ಮಾಡಿರೋದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿ ಮಾಡಿರೋದು. ಆದರೆ ಈ ಥರದನ್ನೆಲ್ಲ ಒಬ್ಬೊಬ್ಬರು ಭಕ್ತರುಗಳು ವಹಿಸ್ಕೊಂಡು ಮಾಡಿರೋ ಅಂತಹ ಡೆಕೋರೇಟೆಡ್ಗಳು ಇವು. ನೋಡಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು. ಅದೇ ರೀತಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ವಿಗ್ರಹ ಐತೆ. ಇದೇ ಸ್ನೇಹಿತರೆ ನಾಗಪುಷ್ಪ ಗಿಡ. ಅದೇ ರೀತಿ ಇಲ್ಲಿ ಮಠನೂ ಇದೆ. ಮಠದಲ್ಲಿ ವಿದ್ಯಾರ್ಥಿಗಳು ಸಹ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇನ್ನು ಹೆಚ್ಚಿನ ಮಟ್ಟಕ್ಕೆ ಮಠ ಬೆಳೀಲಿ, ವೃದ್ಧಿ ಆಗಲಿ ಅಂತ ನಾನು ಕೇಳ್ತೀನಿ ಸ್ನೇಹಿತರೆ. ಬನ್ನಿ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ದೇವಸ್ಥಾನದ ಒಳಗಡೆ. ಒಳಗಡೆನೂ ಅಷ್ಟೇ ಫ್ಲವರ್ ಡೆಕೋರೇಷನು ತುಂಬ ಯುನೀಕಾಗಿ ಮಾಡಿದರು. ತುಂಬ ಚೆನ್ನಾಗೂ ಇತ್ತು. ಇದು ಒಳಗಡೆಗಿರುವ ಕಾರದ ವೀರಸ್ವಾಮಿಯವರ ಗರ್ಭದ ಗುಡಿ. ನೋಡಿ ಸ್ನೇಹಿತರೆ, ಇದೇ ಗರ್ಭದ ಗುಡಿ. ಅಲ್ಲೂ ಸಹ ಫ್ಲವರ್ ಡೆಕೋರೇಷನು, ಫ್ರೂಟ್ಸ್ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿತ್ತು. ದೇವರು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದೇ ರೀತಿ ಮುಂಚೆ ಇದ್ದಂತಹ ಸ್ವಾಮಿಯವರ ಗದ್ದುಗೆ ಇದು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಇದು ದೇವಸ್ಥಾನದ ಸುತ್ತಲೂ ಇರುವಂತಹ ಆವರಣ. ನೋಡಿ ಸ್ನೇಹಿತರೆ ಯಾವ ರೀತಿ ಇದೆ ಅಂತನ.
ಅದೇ ರೀತಿ ನಾನು ಹೇಳಿದ್ನಲ್ಲ, ಇದು ನಾಗಪುಷ್ಪ ಗಿಡ ಅಂತ, ಅದು ಸ್ನೇಹಿತರೆ ಇದು. ಅದೇ ರೀತಿ ನಾವು ಇಲ್ಲೆಲ್ಲ ಒಂದು ರೌಂಡು ದೇವಸ್ಥಾನ ಪ್ರದಕ್ಷಿಣೆ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಅಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿತ್ತು ಸ್ನೇಹಿತರೆ, ಅದನ್ನು ನೋಡಿದ್ವಿ. ನೀವು ಸಹ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರೋದು ಬೆಳ್ಳಾವಿ ಶಾಲೆಯ ಸರ್ಕಾರಿ ಸ್ಕೂಲಿನ ಮಕ್ಕಳು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಆಡಿದ್ರು ಅನ್ನೋದನ್ನು. ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೂ ಎಲ್ಲ ರೀತಿಯ ಪ್ರೋತ್ಸಾಹ ಬೆಂಬಲ ಕೊಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆಂದರೆ ಯಾವುದರಲ್ಲೂ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಕಡಿಮೆ ಇಲ್ಲ, ಎಲ್ಲದರಲ್ಲೂ ಮುಂದೆನೇ ಇರೋದು. ಆದ್ದರಿಂದ ನಾನು ಕೇಳ್ಕೊಳೋದಿಷ್ಟೇ.